ಇವ್ರು ಹೇಳ್ತಾ ಇದ್ರು ಈಗ ಮನೆ ನಮ್ಮ ತೋಟಕ್ಕೆ ಬೇಕಾದದ್ದು ಎಲ್ಲ ಇಲ್ಲೇ ಮಾಡ್ತಾರೆ ಅಂತ. ಇದು ಪಂಚಗವ್ಯ. ಇದು ಪಂಚಗವ್ಯ. ಏನೇನು ಹಾಕಿದ್ರಿ ಇದಕ್ಕೆ? ಸರ್ ತುಪ್ಪ 1 kg, ಹಾಂ, ಗಂಜಲ 5 ಲೀಟ್ರು, ತೊಪ್ಪೆ 5 kg, ಹಾಂ, ಹಾಲು 2 ಲೀಟ್ರು, ಓಕೆ, ಮೊಸರು 2 kg. 5 ಥರ ಒಂದು ಪ್ರಪೋಸಲ್ ಹಾಕಿದ್ದಾರೆ ಪಂಚಗವ್ಯ. ಇದು ಓಕೆ, ಗೋಕುಪ್ರಾಮೃತ ಈಗ ಇತ್ತೀಚೆಗೆ ಫೇಮಸ್ ಆಗ್ತಿದೆ. ಇದಕ್ಕೆ ಏನೇನು ಮಾಡ್ತೀರಿ, ಹೆಂಗೆ ಮಾಡ್ತೀರಿ? ಇದಕ್ಕೆ ಏನೂ ಹಾಕಿಲ್ಲ ಸರ್. 1 ಕಿಲೋ ಬೆಲ್ಲ ಹಾಕಿದ್ವಿ, 1-2 ಲೀಟ್ರ್ ಮಜ್ಜಿಗೆ ಹಾಕಿದ್ವಿ. ನೀರು ಅವರು ಪ್ರಾಸೆಸ್ ಮಾಡಿರೋದು 1-2 ಲೀಟ್ರ್ ತಂದು ಹಾಕೊಂಡು ಕಲ್ಚರ್ ಸೂಕ್ಷ್ಮ ಜೀವಿಗಳನ್ನ. ಓಕೆ, ಹಾಂ, ಪಂಚಗವ್ಯ ಆಸಿಡ್ ಸರ್. ವಾಸನೆ ಓಕೆ, ಆಗಲ್ಲ. ಸರಿ. ಇದು ಮೀನು ಅಮೀನೋ ಆಸಿಡ್. ಓಕೆ, ಆ ಥರ ಮಾರ್ಕೆಟಲ್ಲಿ ವೇಸ್ಟ್ ಆಗಿರೋ ಮೀನು ತಂದೆ ಇದನ್ನ ಬಳಸ್ಕೊಳ್ತೀರಿ. ಓಕೆ, ಆಗಲಿ. ಇಲ್ಲ, ಒಳ್ಳೇದು. ಹಿಂದೆ ಕುಣಪ ಜಲ ಅಂತ ಹೇಳ್ತಿದ್ರು ಆಯುರ್ವೇದಿಕಲ್ಲಿ. ಇದು ಹುಳಿ ಮಜ್ಜಿಗೆ. ಹಾಂ, ಓಕೆ, ಅದೊಂದು ಏನು ಮಾಡ್ತೀವಿ, ವಾರ ದಿನ ಬಳಸ್ಬಿಡೋದು. ಹಾಂ, ಸ್ಪ್ರೇ ಮಾಡೋದು. ಓಕೆ, ನ್ಯಾಚುರಲ್ ಆಗಿ ಏನೇ ಒಂದು ಇದ್ದಿದ್ರು ಹೋಗುತ್ತೆ, ಏನಾದ್ರು ರೋಗಗಳಿದ್ರೆ. ಓಕೆ, ಮತ್ತೆ ಇಲ್ಲಿ ಗಂಜಲು ನೀರೆಲ್ಲ ಅರ್ಧವಾಗಿದ್ದು ನಾವು ಕೆಳಗೆ ನೋಡಿದ್ವಲ್ಲ, ಅದೇ ಆಗ ನೋಡಿದ್ವಲ್ಲ ವೀಕ್ಷಕರೇ, ತೊಟ್ಟಿಗೆ ಹೊಡೆದೈತಾ? ಹಾಂ, ನೋಡಿ ಕೋಳಿಗಳು ಎಲ್ಲ ಸಹ ಬಾಳ್ವೆ ನಡೆಸ್ತಾ ಇದೆ. ಕೋಳಿಗಳು ನೋಡಿ ಗೊಂತಲಿದೆ ಸಹ ಬಾಳ್ವೆ. ಇಲ್ಲಿ ಬಂದು ಕಲೆಕ್ಟ್ ಆಗಿದ್ದು. ಹೌದು, ಪಡ್ಕೆ ತೊಳೆದಿದ್ದು ಗಂಜಲ ಒಂಚೂರು. ಹಾಂ, ಕೆಳಗಡೆ ನೋಡಿದ್ವಲ್ಲ ನಾವು, ಕೆಳಗಡೆ ಮೋಟ್ರ್ ಇಟ್ಟಿದ್ರಲ್ಲ, ಅಲ್ಲಿಗೆ ಹೋಗಿ ಇದಾಗುತ್ತೆ. ಮತ್ತು ಇಲ್ಲೇ ನೀವೇನೋ ಡೈಜೆಸ್ಟರ್ ಹತ್ರ ಮಾಡಿದ್ರು. ಹಾಂ, ಪ್ಯಾಷನ್ ಫ್ರೂಟು, ಅದೇ ನಾವು ಜ್ಯೂಸ್ ಹಣ್ಣು ಅಂತೀವಲ್ಲ, ಮನೆಗೆ ಚಪ್ರನೂ ಆಯಿತು, ನೆರಳು ಆಯಿತು, ಕಾರ್ಗೆ ಎಲ್ಲ ಇದಾಯಿತು. ಮತ್ತು ಇಲ್ಲೇನೋ ಮಾಡೋಕೆ ಹೊರಟಿದ್ದೀರಿ. ಇದು ಏನು ಮಾಡಿದ್ರು, ಬಯೋಡೈಜೆಸ್ಟರ್ ಮಾಡಿದ್ರ? ಕೋಳಿ ಸೆಡ್ಡು ನೋಡಿ, ಮೇಲ್ಗಡೆ ಕೋಳಿ. ಈಗಲೂ ಇಲ್ಲೇ ಕೂಡ ಹಾಕ್ತೀರಾ ರಾತ್ರಿ ಹೊತ್ತು? ಇದು ಬಯೋಡೈಜೆಸ್ಟರ್ ಮಾಡಿದ್ರೆ ಕೆಳಗಡೆ ಮೀನಿಗಂತ ಕಟ್ಕೊಂಡಿದೀವಿ, ಮೀನಿನ ತೊಟ್ಟಿ ಅಂತ. ಮೀನು ಕೆಳಗಡೆ ಇರ್ತವೆ, ಮೇಲ್ಗಡೆ ಕೋಳಿ ಹಾಕಿದ್ದು ಮೀನು ತಿನ್ಬೇಕು, ಮೀನು ನಾವು ತಿನ್ಬೇಕು ಅಂತ. ಈಗ ಏನಾಗಿದೆ ಅಂದ್ರೆ, ಈ ಹಾರ್ಟಿಕಲ್ಚರ್ ಅವ್ರು ಬಂದು ಬಯೋಡೈಜೆಸ್ಟರ್ ಮಾಡಿ ಟ್ಯಾಂಕ್ ಅಂತ. ಸರಿ, ಅದು ಮಾಡಿದ್ದೀನಿ. ಈಗ ನೀರು ಕೆಳಗಡೆ ವಾಲ್ ಇದೆ, ವಾಲಿಂದ ನೀರೆಲ್ಲ ಮತ್ತೆ ಅದೇ ಟ್ಯಾಂಕ್ ನೋಡಿ. ಇದೆಲ್ಲ ತೆಂಗೊಂದು ಸಿಪ್ಪೆ, ಅದು ಇದು ವೇಸ್ಟು, ಇದೆಲ್ಲ ಕೋಳಿದೆಲ್ಲ ಇದೆಲ್ಲ ಕೆಳಗಡೆ ಬೀಳ್ತಾ ಇದೆ. ಪಿಕಲ್ ಮೇಲಿಂದ ನೀರು ಬಿಡ್ತೀವಿ, ಕೆಳಗಡೆ ಅಲ್ಲಿ ಬಿಟ್ಕೊಂಡು ಅದೇನು ಮಾಡ್ತೀವಿ. ಮತ್ತೆ ಮೋಟ್ರಲ್ಲಿ, ಸ್ಪ್ರಿಂಕ್ಲರ್ ಅಲ್ಲಿ ಇಲ್ಲ ಡ್ರಿಪ್ ಅಲ್ಲಿ ಕೊಡ್ತಾ ಇರ್ತೀವಿ. ಕೆಳಗಡೆ ಅಲ್ಲಿ ಬಾವಿ ಆ ಥರ ಹೋಗುತ್ತಾ, ಇಲ್ಲ ಅದೇ ನಾವು ತೊಟ್ಟಿಗೆ ಹೋಗುತ್ತಾ? ಇದು ತೊಟ್ಟಿಗೆ ಹೋಗ್ತದೆ. ಅದೇ ನಾವು ಮೋಟ್ರ್ ನೋಡಿದ್ವಲ್ಲ, ಡ್ರಿಪ್ ಇದ್ದು, ಆ ತೊಟ್ಟಿಗೆ ಹೋಗ್ತದೆ. ಅಲ್ಲಿಂದಾನೇ ಲಿಫ್ಟ್ ಮಾಡ್ತೀವಿ. ನೋಡಿ, ಇಲ್ಲಿ ಇವ್ರದ್ದು ಯಾವುದು ಇಲ್ಲ ಅನ್ನಂಗಿಲ್ಲ. ಜೀವಾಮೃತ, ಗೋಪ್ರಾಮೃತ, ಆ ಒಂದು ಮೀನಿನ ಕಲ್ಚರು, ಕೆಳಗಡೆ ತೊಟ್ಟಿ, ಪ್ರತಿಯೊಂದು ಇದೆ. ಈ ಥರ ಎಲ್ಲ ಇರೋದ್ರಿಂದ ಇವ್ರದ್ದು ತೋಟಗಳು ಎಲ್ಲಿ ನೋಡಿದ್ರು ಹಸಿರು, ಒಂದೇ ಒಂದು ಕೆಮಿಕಲ್ ಇಲ್ಲ. ಹಾಗೆ ತೆಂಗಿನ ಮರಗಳೆಲ್ಲ ಸಹಾಯ ಸ್ಟೇಜಲ್ಲಿರೋ ತೆಂಗಿನ ಮರಗಳನ್ನ ಇವರು ಇವತ್ತು ಈ ಸ್ಟೇಜ್ ಬಂದಿದೆ. ನೀವೇ ನೋಡ್ತಾ ಇರ್ಬೋದು. ವರ್ಷಕ್ಕೊಂದು 3-3.5 ಲಕ್ಷ. ಅದೇ ಎಕ್ಕದ ಗಿಡನೂ ಕೂಡ ಇದೆ. ಎಲ್ಲ ಪ್ರತಿಯೊಂದರೂ ವ್ಯಾಲ್ಯೂ ಅಂತ. ಇಲ್ಲಿ ತೆಂಗಿನ ನರ್ಸರಿ ನೋಡಿ, ಪ್ಯಾಕೆಟ್ಗೂ ಹಾಕಿದ್ದಾರೆ. ಅಲ್ಲಿ ಮಾಮೂಲಿ ನೆಲದಲ್ಲಿದೆ. ನಮ್ಮ ರೈತರಿಗೆ ಯಾವ್ದು ಬೇಕೋ ಆ ಥರದ್ದು ತಗೊಂಡೋಗ್ಬೋದು. ಎಲ್ಲ ಒಂದೊಂದು ಹೆಲ್ತಿ. ಇಷ್ಟು ಹಿಂಗೆ ನೋಡಿ, ಇಲ್ಲಿಂದ ನೋಡಿ ತೋಟ ಕೆಳಗಡೆ ಒಂದೊಂದು ಗುಂಪು ಬಾಳೆ. ಏನಿಲ್ಲ ಅನ್ನಂಗಿಲ್ಲ ವೀಕ್ಷಕರು. ಯಾವಾಗ ನಿಮ್ಗೇನಾದ್ರು ಇಂಟ್ರೆಸ್ಟ್ ಆಯಿತು ಇವ್ರ ತೋಟ ಅಂದರೆ, ಅವ್ರು ಹೇಳ್ತಾರೆ ಇನ್ನೊಂದು 3 ವರ್ಷದಿಂದ 15 ಲಕ್ಷ ನನಗೆ 1 ರೂಪಾಯಿ ಖರ್ಚಿಲ್ದಂಗೆ ಬರುತ್ತೆ ಅಂತ. ಇವ್ರ ತೋಟ ನೋಡಬೇಕಂದ್ರೆ ನಾನೇ ಹೇಳಿದ್ದೀನಿ, 3 ವರ್ಷದಲ್ಲಿ 30 ವರ್ಷ ಸಾಧನೆ ಮಾಡಿದ್ದಾರೆ. ಅದಂತೂ ನಾನೊಬ್ಬ ರೈತನಾಗಿ ಒಂದು 35 ಬುಕ್ ಬರೆದು ಅನುಭವದಿಂದ ಹೇಳ್ತಾಯಿದ್ದೀನಿ. ನಾನು ಕೂಡ ಇಷ್ಟು ಮಾಡೋಕ್ಕಾಗಿಲ್ಲ. ಅಷ್ಟೊಂದು ಅದ್ಭುತವಾಗಿ, ಅದು ಸಿಟಿಲಿದ್ದವ್ರು ಬಂದು ಪ್ರೀತಿಯಿಂದ ಅವ್ರ ತಾಯಿ ನೆನಪಾಗಿ ನನ್ನ ತಾಯಿಗೋಸ್ಕರ ತೋಟ ಮಾಡಬೇಕು ಅನ್ನೋ ಒಂದು ಇದನ್ನೆಲ್ಲ ಮಾಡಿದ್ದಾರೆ. ಅವ್ರಿಗೆ ಎಲ್ಲರೂ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಅವ್ರನ್ನ ಭೇಟಿ ಮಾಡಬೇಕು ಅಂದರೆ ಫೋನ್ ನಂಬರು, ಇದು ಕೊನೆ ವೀಡಿಯೋ. ಇವ್ರ ಬಗ್ಗೆ ಫೋನ್ ನಂಬರ್ ಬೇಕಂದರೆ ನನ್ನ ಡಿಸ್ಪ್ಲೇಲಿ ಇರುತ್ತೆ, ಬಟ್ ಅವ್ರ ಕೆಲ ಹೇಳಿಸ್ತೀನಿ. ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? 99090202010767. 767. ಇನ್ನೊಂದು ಸತಿ 9909201067. ಈ ನಂಬರ್ಗೆ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿ. ಅವ್ರು ಬಿಡುವಿನ ವೇಳೆಯಲ್ಲಿ ನೀವು ಅಲ್ಲ, ಇಲ್ಲಿ ವಿಸಿಟ್ ಮಾಡ್ಬೇಕಾರೆ ಅವ್ರು ಬಿಡುವಿನ ವೇಳೆಯಲ್ಲಿ ಬಂದು ನೀವು ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ, ಇಷ್ಟೊತ್ತು ಪರಿಪೂರ್ಣವಾಗಿ ಹೆಚ್ಚು ಕಡಿಮೆ ಒಂದು 4 ಗಂಟೆಯಿಂದ ನನ್ನ ಫೋನ್ ಬ್ಯಾಟ್ರಿನೇ ಡೌನ್ ಆಗಿಬಿಡ್ತಾ ಇದಕ್ಕೆ ಚಾರ್ಜ್ ಹಾಕಬೇಕು. 4 ಗಂಟೆ ಹೊತ್ತು ಒಂದು ಸೀರೀಸ್ ವೀಡಿಯೋನೇ ಬರುತ್ತೆ, 15-16 ವೀಡಿಯೋ ಬರುತ್ತೆ. ಅವ್ರ ಬಾಲ್ಯ, ತಂದೆ ತಾಯಿ, ತಾನು ಮಾಡಿದ ಕೆಲಸ, ಮತ್ತು ಎಲ್ಲೆಲ್ಲಿ ವರ್ಕ್ ಮಾಡಿದ್ರು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲನೂ ಹೇಳಿದ್ರು. ಎಲ್ಲರೂ ಪರವಾಗಿ ಮತ್ತೊಮ್ಮೆ ಅವ್ರಿಗೆ, ಅವ್ರ ಮಗನಿಗೆ, ಮತ್ತು ಅವ್ರ ಮನೆಯವ್ರ ಶ್ರೀಮತಿ ಅವ್ರಿಗೆ, ಸಂಧ್ಯಾ ಅವ್ರಿಗೆ, ಎಲ್ರಿಗೂ ಕೂಡ ಒಂದು ತುಂಬ ಹೃದಯದ ಧನ್ಯವಾದ ತಿಳಿಸ್ತೀವಿ. ನಮಸ್ತೆ ಸರ್. ನಮಸ್ತೆ ಮಾಣಿಕ್. ನಮಸ್ತೆ. ಥ್ಯಾಂಕ್ ಯು.